ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ ಅಮರ್. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂತೆ 101 ವಚನಗಳು ಮತ್ತು ಅವುಗಳ ಭಾವಾರ್ಥಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಅಂತರಂಗ ವರ್ಸಸ್ ಬಹಿರಂಗ ಸೀರೀಸ್ ಇದಾಗಿದೆ. ಅದಕ್ಕೂ ಮುಂಚೆ ವಚನ ಅಂದರೆ ಕೊಟ್ಟ ಮಾತು, ಅನುಭವದ ನುಡಿ, ಪ್ರಮಾಣ, ಆಡಿದ ಮಾತು ಅಂತ ಹೇಳ್ಬೋದು. 11 ಮತ್ತು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ವಿಕಸನಗೊಂಡ ವಿಶಿಷ್ಟ ಸಾಹಿತ್ಯ ಪ್ರಕಾರ ಇದು. ಇದರ ಸ್ಪೆಷಾಲಿಟಿ ಏನು ಅಂದರೆ, ನೀವು ಇವುಗಳನ್ನ ಪದ್ಯದ ಥರ ಹಾಡಲೂಬಹುದು, ನನ್ನ ಹಾಗೆ ನಾನ್ ಸಿಂಗರ್ ಆಗಿದ್ರೆ ಗದ್ಯದ ಥರ ಓದಲೂಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ನೀವು ವಚನಗಳ ಕೊನೆಯಲ್ಲಿ ಬರುವಂತಹ ಅಂಕಿತ ನಾಮಗಳನ್ನ ನೋಡಿದಾಕ್ಷಣ ಅದನ್ನ ಯಾವ ವಚನಗಾರರು ಬರೆದಿದ್ದಾರೆ ಅಂತ ಹೇಳಬಹುದು. ಸ್ವಲ್ಪ ಕೆಲಸ ಮಾಡಿದ್ರು ಜಾಸ್ತಿ ಅಪ್ರಿಸಿಯೇಷನ್ ಬಯಸುವಂಥ ಜನರ ನಡುವೆ ಜ್ಞಾನದ ಭಂಡಾರದ ಗನಿಗಳಂತಿರುವ ವಚನ ಸಾಹಿತ್ಯವನ್ನ ನಿರ್ಮಾಣ ಮಾಡಿದ ವಚನಗಾರರು ಎಲ್ಲೂ ತಮ್ಮ ಸ್ವಂತ ಹೆಸರನ್ನ ಬಳಸ್ಕೊಳ್ಳೇ ಇಲ್ಲ. ತಮಗೆ ದೊರೆತಿರುವ ಜ್ಞಾನವನ್ನ, ತಮ್ಮ ಅನುಭವದ ನುಡಿಯನ್ನ ವಿನಯಪೂರ್ವಕವಾಗಿ ತಮ್ಮ ಇಷ್ಟ ದೇವರಿಗೆ, ತಮ್ಮ ಗುರುಗಳಿಗೆ ಅಥವಾ ಯಾರು ತಮ್ಮನ್ನ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೋ ಅಂತಹ ವ್ಯಕ್ತಿಗಳಿಗೆ, ವ್ಯಕ್ತಿತ್ವಕ್ಕೆ ಮುಡಿಪಾಗಿ ಇಟ್ಟಿದ್ದಾರೆ. ಹಾಗಾದ್ರೆ ಕೆಲವೊಂದಿಷ್ಟು ವಚನಕಾರರು ಹೆಸರನ್ನ ನೋಡೋದಾದರೆ, ಅಂಬಿಗರ ಚೌಡಯ್ಯ, ಶಿವಶರಣ ಹರಳಯ್ಯ, ಅಲ್ಲಮ ಪ್ರಭು, ಬಸವಣ್ಣ. ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಸಹ ವಚನ ಸಾಹಿತ್ಯದಲ್ಲಿ ತಮ್ಮದೇ ಕೊಡುಗೆಯನ್ನ ನೀಡಿದ್ದಾರೆ. ಅವರೆಂದ್ರೆ ಐದಕ್ಕಿ ಲಕ್ಕಮ್ಮ, ಅಕ್ಕ ಮಹಾದೇವಿ, ಮುಕ್ತಾಯಕ್ಕ. ಇನ್ನು ಹಲವಾರು ಶರಣರು ತಮ್ಮ ಜ್ಞಾನವನ್ನ ಧಾರೆ ಎರೆದು ವಚನ ಸಾಹಿತ್ಯವನ್ನ ಸೃಷ್ಟಿಸಿದ್ದಾರೆ. ಈ ವಚನ ಸಾಹಿತ್ಯಗಳು ಏನೇನಿದೆ ಅಂತ ಅಂದ್ರೆ, ಇಲ್ಲಿ ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಮೂಢನಂಬಿಕೆಗೆ ಪ್ರೋತ್ಸಾಹ ನೀಡ್ತಾ ಇಲ್ಲ. ಬಹಿರಂಗ ಶುದ್ಧಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಅಂತರಂಗ ಶುದ್ಧಿಗೂ ಅಷ್ಟೇ ಮಹತ್ವವನ್ನ ಕೊಟ್ಟಿದ್ದಾರೆ. ಢಾಂಬಿಕ ಭಕ್ತಿಯನ್ನ ವಿರೋಧಿಸ್ತಾರೆ. ಜಾತಿಯನ್ನ ಮೀರಿ, ಹೆಣ್ಣು ಗಂಡುಗಳೆಂಬ ಲಿಂಗ ತಾರತಮ್ಯವನ್ನ ಮೀರಿ ನಾವೆಲ್ಲರೂ ಬದುಕೋದು ಹೇಗೆ ಅನ್ನೋದು, ಬದುಕು ಅಂದ್ರೆ ಏನು ಅನ್ನೋದು, ಯಾವ ರೀತಿ ನಾವು ಸಮಾಜದಲ್ಲಿ ಇರಬೇಕು, ಇಂಥ ಹಲವಾರು ವಿಚಾರಗಳು ನಮ್ಮ ಡೇ ಟು ಡೇ ಲೈಫಲ್ಲಿ ಅಪ್ಲಿಕೇಬಲ್ ಆಗುವಂತಹ ಥಾಟ್ಸ್ಗಳನ್ನ ಇದು ಒಳಗೊಂಡಿದೆ. ಇವತ್ತಿನ ಈ ಯುಗದಲ್ಲೂ ಕೂಡ ಅಷ್ಟೇ ಪ್ರಸ್ತುತ ಅನಿಸುತ್ತೆ. ನಾವೆಲ್ಲ ಇದನ್ನ ಮತ್ತೊಮ್ಮೆ ಓದುವ, ಹೇಳುವ, ಕೇಳಿಸಿಕೊಳ್ಳುವ, ಅಪ್ಲೈ ಮಾಡಿಕೊಳ್ಳುವ ಲೈಫಲ್ಲಿ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಇದು ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ. ಹಾಗಾದರೆ ಇವತ್ತಿನ ಮೊದಲ ವಚನವನ್ನ ನೋಡೋಣ. ಅದಕ್ಕೂ ಮುಂಚೆ ನಾನು ನಿಮ್ಮೊಟ್ಟಿಗೆ 2 ಇನ್ಸಿಡೆಂಟ್ ಅನ್ನ ಶೇರ್ ಮಾಡ್ಕೋಬೇಕು. ಒಂದು, ಲೈಫಲ್ಲಿ ನಿಮಗೆ ತುಂಬಾ ಬೇಜಾರಾಗಿದೆ, ಲೈಫೇ ಸಾಕಾಗಿ ಹೋಗಿದೆ ಅನ್ಕೊಳ್ಳೋಣ. ಅವಾಗ ಏನನ್ಸುತ್ತೆ, ಯಾರಾದ್ರೂ ಬಂದು 1-2 ಮೋಟಿವೇಟ್ ಮಾಡಿ ಮಾತು ಹೇಳಿದ್ರೆ ಸಾಕು, ಮನಸ್ಸು ನಿರಾಳ ಆಗತ್ತೆ, ಹಗರ ಆಗತ್ತೆ ಅಂತ. ಅಥವಾ ಮನಸ್ಸಲ್ಲಿರೋದಕ್ಕೆಲ್ಲ ಮಾತಿನ ರೂಪ ನೀಡಿ ಎದುರಿಗಿರೋರೊಟ್ಟಿಗೆ ಹಂಚ್ಕೊಂಡು ಮನಸ್ಸಿನ ಭಾರವನ್ನ ಕಡಿಮೆ ಮಾಡ್ಕೋಬಹುದು ಅಂತ. ಇನ್ನೊಂದು ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ದಿನದಕ್ಕಿಂತ ಅವನ ಬಿಹೇವಿಯರ್ ತುಂಬಾ ಚೇಂಜ್ ಆಗಿದೆ ಅನ್ಕೊಳ್ಳೋಣ, ತುಂಬಾ ಬೇಜಾರಲ್ಲಿದ್ದಾನೆ. ಅವಾಗ ನಾವು ಅವನಿಗೆ ಹೋಗಿ ಕೇಳುವ ಮೊದಲ ಪ್ರಶ್ನೆ, ಯಾಕೆ, ಏನಾಯ್ತು, ಯಾರಾದ್ರೂ ಏನಾದ್ರೂ ಅಂದ್ರ? ಈ 2 ಎಕ್ಸಾಂಪಲ್ ಅನ್ನ ನೋಡಿದ್ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಅನ್ಸಿರುತ್ತೆ, ಮಾತು ಅಥವಾ ವರ್ಡ್ಸ್ ಎನರ್ಜಿಯನ್ನ ಕ್ಯಾರಿ ಮಾಡತ್ತೆ. ಯಾರು ಮಾತನ್ನಾಡ್ತಾರೆ, ಯಾರು ಮಾತನ್ನ ಕೇಳಿಸ್ಕೋತಾರೆ ಮತ್ತು ಅವರ ಸುತ್ತಲಿರುವಂತಹ ಸರೌಂಡಿಂಗ್ ನಲ್ಲಿ ಆ ಎನರ್ಜಿ ಫ್ಲೋ ಆಗತ್ತೆ. ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿಯನ್ನ ಹೆಚ್ಚಿಸಲಿಕ್ಕೆ ವರ್ಡ್ಸ್ ಅಷ್ಟೇ ಪ್ರಾಮುಖ್ಯತೆ ಮತ್ತು ಅವನನ್ನ ಸಪ್ರೆಸ್ ಮಾಡ್ಲಿಕ್ಕೂ ಕೂಡ ಪದಗಳು ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತೆ ಅನ್ನೋದು. ಹಾಗಾದ್ರೆ ಇಂತಹ ನುಡಿಗಳು ಹೇಗಿರಬೇಕು ಅನ್ನೋದನ್ನ ನಮ್ಮ ಶಿವಶರಣರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಅಂತಹದ್ದೇ ಒಂದು ವಚನ ಇವತ್ತಿನ ಬಸವಣ್ಣನವರ ಈ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ
ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಅದ್ಭುತವಾದ ವಚನ. ನುಡಿ ಹೇಗಿರಬೇಕು, ನುಡಿ ಆಡಿದ ಮೇಲೆ ಅದನ್ನ ಹೇಗೆ ಪಾಲಿಸ್ಕೊಂಡು ಹೋಗ್ಬೇಕು, ಎರಡನ್ನೂ ಇದರಲ್ಲಿ ಹೇಳಿದ್ದಾರೆ. ಬರೀ ಬಾಯಿಂದ ನುಡಿ ಆಡಿ ಬಿಡೋದಷ್ಟೇ ಅಲ್ಲ, ಅದನ್ನ ಲೈಫಲ್ಲಿ ಯಾವ ರೀತಿ ಇನ್ಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಮೊದಲನೆಯದಾಗಿ ನುಡಿ ಹೇಗಿರಬೇಕು, ಮುತ್ತಿನ ಹಾರದಂತೆ. ಮುತ್ತು ಯಾರಿಗಿಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಮುತ್ತು ಇಷ್ಟ. ಮುತ್ತೇ ಇಷ್ಟ ಅಂದ್ರೆ ಮುತ್ತುಗಳಿಂದ ಪೋಣಿಸಿದಂತ ಆ ಹಾರ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಅಂದ್ರೆ ನಾವಾಡುವ ಮಾತುಗಳು ಅಷ್ಟೊಂದು ವ್ಯಾಲ್ಯೂಯೇಬಲ್ ಇರಬೇಕು, ನಮ್ಮ ಮಾತುಗಳಲ್ಲಿ ಮೀನಿಂಗ್ ಇರಬೇಕು, ಆಮೇಲೆ ಅದರದ್ದೇ ಆದ ತೂಕ ಇರಬೇಕು. ಹಾಗಾಗಿ ಮಾತನ್ನ, ಒಂದು ಮುತ್ತು ರೆಡಿ ಆಗ್ಲಿಕ್ಕೆ ಯಾವ ರೀತಿ ಟೈಮ್ ತಗೊಳುತ್ತೋ ಹಾಗೆ ನಾವು ಮಾತಾಡೋ ಮುಂಚೆನೂ ಕೂಡ ಯೋಚನೆ ಮಾಡಿ ಮಾತಾಡಬೇಕು. ಅದಕ್ಕಾಗಿ ನಿಮ್ಗೆ ಗೊತ್ತಿರಬೇಕು, ಒಂದೆರಡು ನಾನ್ ನುಡಿಗಳನ್ನ ಇಲ್ಲಿ ಹೇಳೋದಾದ್ರೆ, ಮಾತೇ ಮುತ್ತು ಮಾತೇ ಮೃತ್ಯು ಅನ್ನೋದು. ಇನ್ನೊಂದು ಇದೆ, ನಿಮ್ಗೆ ಗೊತ್ತೇ ಇದೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಹಾಗಾಗಿ ಮಾತನ್ನ ಯೋಚನೆ ಮಾಡಿ ಆಡೋದು ತುಂಬಾ ಅವಶ್ಯಕ. ನೆಕ್ಸ್ಟ್, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಅಂದ್ರೆ ಮಾಣಿಕ್ಯ ಯಾವ ರೀತಿ ಪ್ರಕಾಶಮಾನವಾಗಿ ತನ್ನ ಪ್ರಭೆಯನ್ನು ಹೊಂದಿರುತ್ತೋ ಅದೇ ರೀತಿ ನಾವಾಡುವ ಮಾತುಗಳು ಇಂಪ್ಯಾಕ್ಟ್ಫುಲ್ ಆಗಿರಬೇಕು, ಮತ್ತೆ ಅವು ಸತ್ಯದಿಂದ ಕೂಡಿರಬೇಕು. ಮಾಣಿಕ್ಯವನ್ನ ನವರತ್ನಗಳ ರಾಜ ಅಂತ ಕರೆಯೋದು ಕೂಡ ಅದರ ಈ ವಿಶಿಷ್ಟ ಒಂದು ಪ್ರಕಾಶಮಾನವಾದ ಸ್ವಭಾವದಿಂದ. ಹಾಗಾಗಿ ನಾವಾಡೋ ಮಾತುಗಳು ಕೂಡ ಕೇಳುಗರಿಗೆ ಇಂಪನಿಸ್ಬೇಕು, ಮತ್ತೆ ಮತ್ತೆ ಕೇಳಿಸ್ಕೋಬೇಕು ಅಂತ ಅನಿಸ್ಬೇಕು. ನೆಕ್ಸ್ಟ್, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಸ್ಫಟಿಕದ ಸಲಾಕೆ ಅಂದರೆ ಕ್ರಿಸ್ಟಲ್ ರಾಡ್ ಅಂತ ಹೇಳ್ಬೋದು. ಯಾವ ರೀತಿ ರಾಡ್ಗಳು ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೋ, ಅದೇ ತರ ನಾವಾಡೋ ಮಾತುಗಳು ನಮ್ಮ ಪರ್ಸನಾಲಿಟಿಯನ್ನ ಬಿಲ್ಡ್ ಮಾಡೋದ್ರಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರತ್ತೆ. ಹಾಗಾಗಿ ನಾವಾಡುವ ಮಾತುಗಳು ಅಷ್ಟೇ ಪಾರದರ್ಶಕತೆಯಿಂದ ಕೂಡಿರ್ಬೇಕು. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನ್ ಯೋಚನೆ ಮಾಡ್ತಾ ಇದೀವಿ, ಮತ್ತೆ ಇಲ್ಲಿ ಏನ್ ಹೊರಗೆ ಬರ್ತಾ ಇದೆ, ಇವುಗಳ ನಡುವೆ ತಾಳೆ ಇರಬೇಕು. ಸುಮ್ಮನೆ ಇಲ್ಲಿಗೆ ಒಪ್ತಾನೆ ಇಲ್ಲ. ನಾವು ಯಾವುದೋ ಒಂದು ಭರದಲ್ಲಿ ಅಥವಾ ಯಾರನ್ನು ಖುಷಿ ಪಡಿಸುವ ಒಂದು ಉದ್ದೇಶದಿಂದ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ಯೂಸ್ಲೆಸ್ ಅಂತ. ಹಾಗಾಗಿ ಪಾರದರ್ಶಕತೆಯಿಂದ ಕೂಡಿರಬೇಕು ಮತ್ತು ಆನೆಸ್ಟಿ ಇರಬೇಕು ಅದರಲ್ಲಿ. ಆಮೇಲೆ ಅಷ್ಟೇ ಪ್ಯೂರ್ ಕೂಡ ಆಗಿರಬೇಕು ಅನ್ನೋದು. ನೆಕ್ಸ್ಟ್, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ದೇವರೇ ನಾವಾಡಿದ ಮಾತುಗಳಿಗೆ ತಲೆ ಬಾಗುವಂತೆ ಇರಬೇಕು. ಅವರೇ ಹೇಳಬೇಕು, ಎಷ್ಟು ಚಂದ ಮಾತಾಡ್ದಪ್ಪ ಅಂತ. ಅಂದ್ರೆ ನಮ್ಮ ಮಾತುಗಳು ಅಷ್ಟೊಂದು ಸರೆಂಡರಿಂಗ್ ಆಗಿರಬೇಕು ಮತ್ತೆ ಸಪೋರ್ಟಿವ್ ಆಗಿರಬೇಕು ಅಂತ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಎಲ್ಲ ಹೇಳ್ಬಿಟ್ರು, ಎಷ್ಟು ಪ್ಯೂರ್ ಇರಬೇಕು, ಆನೆಸ್ಟ್ ಆಗಿರ್ಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು, ವ್ಯಾಲ್ಯೂಯೇಬಲ್ ಇರಬೇಕು, ಮೀನಿಂಗ್ಫುಲ್ ಇರಬೇಕು, ಇಂಪ್ಯಾಕ್ಟ್ಫುಲ್ ಇರಬೇಕು, ಮತ್ತೆ ಖುದ್ದು ದೇವರೇ ಹಾ ಅನ್ನುವಂತೆ, ಹೌದು ಹೌದು ಅನ್ನುವಂತೆ ಇರಬೇಕು ಅಂತ. ಇಷ್ಟೆಲ್ಲ ಮಾತೇನೋ ಆಡ್ಬಿಟ್ವಿ ನಾವು. ನೆಕ್ಸ್ಟ್, ಆಡಿದ್ಮೇಲೆ ಅದರಂತೆ ನಾವು ನಡ್ಕೊಳ್ತಾನೆ ಇಲ್ಲ ಅಂತ ಆದರೆ ಕೂಡಲ ಸಂಗಮ ದೇವರು ಅಥವಾ ನೀವು ಲೈಫಲ್ಲಿ ಒಂದು ಗುರಿಯನ್ನೇ ನಿಮ್ಮ ದೇವರನ್ನಾಗಿಸಿಕೊಂಡಿದ್ದೀರಾ, ಅಥವಾ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನ ನಿಮ್ಮ ಗುರುಗಳನ್ನಾಗಿಸಿಕೊಂಡಿದ್ದೀರಾ ಅನ್ಕೊಳ್ಳೋಣ. ಅವೆಲ್ಲ ಹೇಗೆ ನಿಮ್ಗೆ ಲೈಫಲ್ಲಿ ಅವರೆಲ್ಲ ಹೇಗೆ ಒಲಿಬೇಕು ನಿಮ್ಗೆ ನೀವು? ಯಾಕಂದ್ರೆ ನಾವು ಏನು ಮಾತಾಡ್ತಾ ಇರ್ತೀವಿ ಅವೇ ನಮ್ಮ ಥಾಟ್ಸ್ ಆಗತ್ತೆ. ಆ ಯೋಚನೆಗಳೇನಾಗತ್ತೆ ಮುಂದೆ ಆಕ್ಷನ್ಸ್ ಆಗತ್ತೆ, ಮತ್ತು ಆ ಆಕ್ಷನ್ಗಳು ನಮ್ಮ ಲೈಫ್ ಹೇಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡತ್ತೆ. ಹಾಗಾಗಿ ಇಷ್ಟೆಲ್ಲ ಆದಮೇಲೆ ಇದರಂತೆ ನಡೆದುಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಇತ್ತೀಚೆಗೆ ನೀವು ಅಫರ್ಮೇಷನ್ಸ್ ವರ್ಡ್ನ ಬಹಳ ಸರಿ ಕೇಳಿರ್ತೀರಾ. ಏನಪ್ಪ ಅಫರ್ಮೇಷನ್ ಅಂದ್ರೆ, ಒಂದು ನೀವು ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀರಾ, ಅಥವಾ ಏನು ಒಂದು ಪಾಸಿಟಿವಿಟಿ ಕಡೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಲೈಫಲ್ಲಿ ಏನು ಚೇಂಜಸ್ ಅನ್ನ ಬಯಸ್ತಾ ಇದ್ದೀರಾ, ಅದರ ರಿಲೇಟೆಡ್ ಕೆಲವೊಂದಿಷ್ಟು
ಸ್ಟೇಟ್ಮೆಂಟ್ಗಳನ್ನು ತುಂಬಾ ಸ್ಟ್ರಾಂಗ್ ಆಗಿ ರಿಪೀಟೆಡ್ ಆಗಿ ಹೇಳ್ಕೊಳ್ಳೋದು, ನಮಗೆ ನಾವೇ ಹೇಳ್ಕೊಳ್ಳೋದು. ಇದು ಕೂಡ ಯಾವಾಗ ವರ್ಕ್ ಆಗತ್ತೆ ಅಂದ್ರೆ, ನೀವು ಅಫರ್ಮೇಷನ್ಸ್ ಅನ್ನ ಹೇಳ್ತಾ ಇದ್ದೀರಾ ಮತ್ತೆ ಅದಕ್ಕೆ ತಕ್ಕನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಸುಮ್ಮನೆ ರೋಬೋಟ್ ತರ ಅದನ್ನ ಹೇಳ್ತಾ ಇಲ್ಲ ರಿಪೀಟೆಡ್ ಆಗಿ ಅಂದಾಗ ಮಾತ್ರ ಇದು ವರ್ಕ್ ಆಗತ್ತೆ ಅನ್ನೋದು. ಇದನ್ನ ಯಾರು ತುಂಬಾ ಆಳವಾಗಿ ನಂಬಿದ್ದಾರೆ ಮತ್ತು ಯಾರು ಇದನ್ನ ತುಂಬಾ ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ಮತ್ತು ಇದರಿಂದ ಲೈಫಲ್ಲಿ ಅಚೀವ್ ಮಾಡಿದಂಥವರು ಹೇಳುವ ಮಾತಿದು. ಸೇಮ್ ಅದೇ ತರ ಈ ವಚನದಲ್ಲೂ ಕೂಡ ಫಸ್ಟಿಗೆ ನಾವು ಯಾವ ಥರ ಮಾತುಗಳನ್ನು ಆಡಬೇಕು, ಕೊನೆಗೆ ಆ ಮಾತು ಅಷ್ಟೆಲ್ಲ ಒಳ್ಳೆ ಮಾತುಗಳನ್ನು ಹೇಳಿದ್ಮೇಲೆ ಅದರಂತೆ ನಡ್ಕೊಳ್ಳೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಕೇವಲ ಇದು ಕೇಳಿಸಿಕೊಳ್ಳುವವರಿಗೆ ಮಾತ್ರ ಸೀಮಿತ ಅಲ್ಲ, ಯಾರ ಮಾತನ್ನ ಆಡ್ತಾ ಇದ್ದಾರೆ ಅವರ ಮೇಲೂ ಕೂಡ ಇದು ಅಷ್ಟೇ ಪ್ರಭಾವವನ್ನ ಬೀರುತ್ತೆ. ಹಾಗಾಗಿ ಮಾತುಗಳು, ನಮ್ಮ ನುಡಿ ನಡೆ ಶುದ್ಧವಾಗಿರಬೇಕು, ಸುಂದರವಾಗಿರಬೇಕು, ಇಂಪ್ಯಾಕ್ಟ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ವಚನವನ್ನ ಮತ್ತು ಇದರ ಭಾವಾರ್ಥವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಚನದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಫ್ರೀಯಾಗಿ ಕಮೆಂಟ್ ಮಾಡಿ. ಜೊತೆಗೆ ಯಾರಿಗೆ ನಡೆ ನುಡಿಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಥವಾ ಇದು ಶೇರ್ ಮಾಡುವಂತಹ ಕಂಟೆಂಟ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ಇಂತಹದ್ದೇ ನೆಕ್ಸ್ಟ್ ಎಲ್ಲಾ ವಚನಗಳನ್ನ ನೀವು ತಿಳ್ಕೋಬೇಕು, ಇಂಥದ್ದೇ ವ್ಯಾಲ್ಯೂಯಬಲ್ ಕಂಟೆಂಟ್ ನಿಮ್ಗೆ ಬೇಕು ಅಂತ ಆದರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೀವು ಭೇಟಿ ಆಗ್ಲಿಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಅವಶ್ಯಕ ಆಗಿರೋದ್ರಿಂದ, ಸಬ್ಸ್ಕ್ರೈಬ್ ನೀವೇ ಮಾಡ್ಬೇಕಾಗಿರೋದ್ರಿಂದ ದಯಮಾಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದ್ರೆ ಹೋಗಿ ಬರೋದಾ. ಥ್ಯಾಂಕ್ ಯು ಸೋ ಮಚ್.